ನಮಸ್ಕಾರ ಸ್ನೇಹಿತರೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ ನಾವು 500 ಕ್ವಶನ್ಸ್ ಗಳ ಸರಣಿಗಳ ಒಂದು ಕರೆಂಟ್ ಅಫೇರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ 1 ಇಯರ್ ಕರೆಂಟ್ ಅಫೇರ್ಸ್. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಸರಣಿ ಮಾಡಿದ 21 ವಿಡಿಯೋಗಳು ಆಲ್ರೆಡಿ ಆಗಿತ್ತು. ಇದು 22ನೇ ವಿಡಿಯೋ. ಪ್ರಮುಖವಾಗಿ ಈ G4 ಕಂಟ್ರೀಸ್ಗೂ ಕ್ವಾಡ್ಗೂ ಡಿಫ್ರೆಂಟ್ ಗೊತ್ತಿರಬೇಕು. ಕ್ವಾಡ್ ಅಂದ್ರೆ 4 ಅಂತ. G4 ಇಸ್ ಡಿಫ್ರೆಂಟ್, ಕ್ವಾಡ್ ಇಸ್ ಡಿಫ್ರೆಂಟ್. ಸೊ ಹಂಗಾಗಿ ಇಂಥದ್ದು ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಬಗ್ಗೆ ಅಫೇರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾನೆ. ಸೊ ವೆರಿ ಇಂಪಾರ್ಟೆಂಟ್ ಸರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ. ಅಂಡ್ ನೋಡಿ, ನಾವು KS ಗೆ ಸಂಬಂಧಪಟ್ಟಂತೆ ಯಾವ ವಿಡಿಯೋ ಸರಣಿಗಳು ಮಾಡ್ತಾ ಇದೀವಿ ಅದೆಲ್ಲ ನಿಮಗೆ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. KS ಎಕ್ಸಾಮ್ ವಿಡಿಯೋಸ್ ಅಂತ ಮಾಡಿದೀವಿ ಸ್ನೇಹಿತರೆ. ಅಲ್ಲಿ ನಮಗೆ ನಾವು ಮಾಡಿರ್ತಕ್ಕಂತ ಈ ಒಂದು ಕರೆಂಟ್ ಅಫೇರ್ಸ್ ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಹಾಗೆ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಸೊ ಎಲ್ಲ GK ಆಗಿರ್ಬೋದು, ಎಲ್ಲ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ ಗಳ ಲಿಂಕು ಪ್ಲೇ ಲಿಸ್ಟ್ ಗಳು ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡ್ರೆ ಮಾಡಲಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಬನ್ನಿ ನಾನು ತಡ ಮಾಡಲ್ಲ, ಇಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಚೆನ್ನಾಗಿದೆ ಕ್ವಶನ್ಸ್ ಗಳು, ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಬನ್ನಿ, ಯಾಕೆ ಸುದ್ದಿ ಇಲ್ಲ ಅದು ಕೂಡ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಗುಂಪುಗಳು ಗ್ರೂಪ್ ಆಫ್ ಫೋರ್ G4 ನ ಸದಸ್ಯರಾಗಿದ್ದಾರೆ? G4 ರಾಷ್ಟ್ರಗಳ ಸದಸ್ಯರು ಯಾರು ಹೇಳ್ತೀರಾ? ಯಾಕೆ ಸುದ್ದಿ ಇರುತ್ತೋ ಅದು ಮಾತಾಡ್ತೀನಿ. ಫಸ್ಟ್ G4 ಅಂದ್ರೆ ಯಾರು ಬರುತ್ತೆ? ಭಾರತ, ಬ್ರೆಜಿಲ್, ಫ್ರಾನ್ಸ್, ಜಪಾನ್. ಭಾರತ, ಇಟಲಿ, ಜರ್ಮನಿ, ರಷ್ಯಾ. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. ಭಾರತ, ದಕ್ಷಿಣ ಆಫ್ರಿಕಾ, ಟರ್ಕಿ ಮತ್ತು ಆಸ್ಟ್ರೇಲಿಯಾ. ರೈಟ್ ಆನ್ಸರ್ ಭಾರತ, ಜರ್ಮನಿ, ಬ್ರೆಜಿಲ್ ಮತ್ತೆ ಜಪಾನ್. ಏನಿದೆ G4 ಕಾರ್ಯ ಅದು ಗೊತ್ತಿರಬೇಕು. G4 ಉದ್ದೇಶ ಏನು? G4 ಉದ್ದೇಶ ನಮ್ಮ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, UN ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಬರಬೇಕು, ಸುಧಾರಣೆ ತರಬೇಕು ಅಂತ. ಇದು ಸುದ್ದಿಯಲ್ಲಿತ್ತು, ಮುಂದೆ ಅದ್ರ ಹೇಳ್ತೀನಿ ಏನಕ್ಕೆ ಸುದ್ದಿಯಲ್ಲಿತ್ತು ಅಂತ. ಫಸ್ಟ್ G4 ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡಿ, ಈ G4 ಅಂದ ತಕ್ಷಣ ನಿಮ್ಗೆ ಇನ್ನೊಂದೆರಡು ಪ್ರಮುಖವಾದ ಗುಂಪುಗಳು, ಬಹುಪಕ್ಷೀಯ ಗುಂಪುಗಳು ಗೊತ್ತಿರಬೇಕು. L69, C10 ಅಂತೆಲ್ಲ ಬರುತ್ತೆ. ಎಕ್ಸಾಮ್ ಅಲ್ಲಿ ಸಿಂಪಲ್ ಕ್ವಶನ್ ಕೇಳಬಹುದು. ಈ G4, L69, C10 ಈ ಗ್ರೂಪ್ಸ್ ಗಳು ಯಾವುದಕ್ಕೆ ಹೋರಾಡ್ತಿವೆ, ಯಾವುದರ ಪರವಾಗಿ ಯಾವುದರ ವಿರುದ್ಧವಾಗಿ ಹೋರಾಡ್ತಿದೆ ಕೇಳಬಹುದು. ಯುನೈಟೆಡ್ ನೇಷನ್ ಭದ್ರತಾ ಮಂಡಳಿ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಗೋಸ್ಕರ ಹೋರಾಡ್ತಿರ್ತಕ್ಕಂಥದ್ದು. ಓಕೆ ಫೈನ್ ಸರ್. ಈ L9 ಅಂತಂದ್ರೇನು? L9 ಅಂತಕ್ಕಂಥದ್ದು ಒಂದು 2007ನಲ್ಲಿ ಇದು ಕೂಡ ಫಾರ್ಮೇಶನ್ ಆಗುತ್ತೆ. ಈ ಗುಂಪು ಆಫ್ರಿಕಾ, ಲ್ಯಾಟಿನ್ ಅಮೆರಿಕ, ಕೆರಿಬಿಯನ್, ಏಷ್ಯಾ ಮತ್ತು ಪೆಸಿಫಿಕ್ ನ ಸಣ್ಣ ದ್ವೀಪ ಅಭಿವೃದ್ಧಿಶೀಲ ರಾಜ್ಯಗಳು ಈ ಒಂದು ಗುಂಪಿನಲ್ಲಿವೆ. ಓಕೆ, C10 ಅಂತಕ್ಕಂಥದ್ದು ಆಫ್ರಿಕನ್ ಯೂನಿಯನ್ ಕಮಿಟಿ ಅಂತ ಹೇಳಿ 2008ರಲ್ಲಿ ರಚಿತವಾಗುತ್ತೆ. ಇಲ್ಲೂ ಕೂಡ 10 ರಾಷ್ಟ್ರಗಳು, ಆಫ್ರಿಕನ್ ಒಂದಷ್ಟು ರಾಷ್ಟ್ರಗಳು ಇದರಲ್ಲಿ ಸೇರಿರ್ತವೆ. ಓಕೆ, ಸೊ ಹಾಗಾಗಿ ಇವರು ಕೂಡ ನಮ್ಮ ದೇಶಗಳು ಕೂಡ ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಮೆಂಬರ್, ಶಾಶ್ವತ ಪರ್ಮನೆಂಟ್ ಮೆಂಬರ್ ಆಗ್ಬೇಕು ಅಂತ ಹೋರಾಡ್ತೀವಿ. ಇಲ್ಲಿ ಇನ್ನೊಂದು ಗ್ರೂಪ್ ಇದೆ, ಇದ್ರ ವಿರುದ್ಧ ಪರ್ಮನೆಂಟ್ ಕೊಡ್ಬೇಡಿ, ಪರ್ಮನೆಂಟ್ ಬೇಡ, ಈಗೇನ್ 5 ಜನ ಇದ್ರೆ ಅವರೇ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥ ಗುಂಪು ಇದಾವೆ. ಅದನ್ನ ಕಾಫಿ ಕ್ಲಬ್ ಅಂತ ಕರಿತೀವಿ. ಓಕೆ, ಈ G4 ವಿರುದ್ಧವಾಗಿ ಸೃಷ್ಟಿಯಾಗಿರೋದೇ ಈ ಕಾಫಿ ಕ್ಲಬ್. ಕಾಫಿ ಕುಡ್ಕೊಂಡ್ ಮಾತಾಡ್ತಾರೆ. ಅದನ್ನ ಯುನೈಟಿಂಗ್ ಫಾರ್ ಕಾನ್ಸೆನ್ಸಸ್ ಅಂತ ಕರಿತಾರೆ. ಯುನೈಟಿಂಗ್ ಫಾರ್ ಕಾನ್ಸೆನ್ಸಸ್ ಮೂವ್ಮೆಂಟ್, ಅದನ್ನ ಕಾಫಿ ಕ್ಲಬ್ ಅಂತ ಕೂಡ ಕರೀತಾರೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಸ್ತಾವನೆ ಇವ್ರದ್ದೇನು ಅಂದ್ರೆ, ಈ ಸೆಕ್ಯೂರಿಟಿ ಕೌನ್ಸಿಲ್ ಶಾಶ್ವತ ಸ್ಥಾನಗಳನ್ನು ವಿಸ್ತರಣೆ ವಿರೋಧಿಸುವ ಚಳವಳಿ ಮಾಡದೆ ಇವ್ರ ಪ್ರಮುಖ ಗುರಿ. ಬೇಡ, ಇವಾಗ ತುಂಬಾ ದೊಡ್ಡ ದೊಡ್ಡ ರಾಷ್ಟ್ರಗಳು, ಆಲ್ಮೋಸ್ಟ್ ಒಳ್ಳೆ ಶಕ್ತಿ ಇರೋ ರಾಷ್ಟ್ರಗಳನ್ನ ಸೇರಿಸ್ಕೊಂಡ್ಬಿಟ್ರೆ ಇದರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇವ್ರ ಉದ್ದೇಶ. ಅದ್ರಲ್ಲಿ ಪ್ರಮುಖವಾಗಿ ಇದ್ರಲ್ಲಿ ಯಾರಿದ್ದಾರೆ, ಈ ಒಂದು ರಾಷ್ಟ್ರಗಳ ಸದಸ್ಯರ ಗುಂಪಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಇಟಲಿ, ಸ್ಪೇನ್, ಆಸ್ಟ್ರೇಲಿಯಾ, ಕೆನಡಾ, ಸೌತ್ ಕೊರಿಯಾ, ಅರ್ಜೆಂಟೈನಾ, ಪಾಕಿಸ್ತಾನ ಇದೆ. ನೋಡಿ, ಈ ರಾಷ್ಟ್ರಗಳು ಯಾಕೆ ಅಂದ್ರೆ ಒಂದೊಂದರ ವಿರುದ್ಧ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕಾಫಿ ಕ್ಲಬ್ ಅಥವಾ ಯುನೈಟಿಂಗ್ ಫಾರ್ ಕಾನ್ಸೆನ್ಸಸ್ ಅಂತ ಏನ್ ಕರಿತೀವಿ, ಪಾಕಿಸ್ತಾನ ಇಂಡಿಯಾದ ವಿರುದ್ಧ, ಇಟಲಿ ಜರ್ಮನಿ ವಿರುದ್ಧ, ಅರ್ಜೆಂಟೈನಾ ಮೆಕ್ಸಿಕೋ ಮತ್ 2 ಬ್ರೆಜಿಲ್ ವಿರುದ್ಧ. ಸೊ ಹೀಗೆ ಅಕ್ಕಪಕ್ಕದ ರಾಷ್ಟ್ರಗಳು ಅವ್ರುಗಳೇ. ಓಕೆ, ಇಲ್ಲಿ ಆಸ್ಟ್ರೇಲಿಯಾ, ಇಲ್ಲಿ ಜಪಾನ್ ಇದೆ ಅಲ್ವಾ? ಜಪಾನ್ G4 ಅಂದ್ರೇನು? ಜಪಾನ್, ಇಂಡಿಯಾ, ಬ್ರೆಜಿಲ್, ಜರ್ಮನಿ ಅಲ್ವಾ? ಸೊ ಹೀಗೆ ಇವ್ರುಗಳು ಅದರ ವಿರುದ್ಧ ಮಾಡ್ತಿರ್ತಾರೆ. ಕಾಫಿ ಕಪ್ ಕೇಳ್ಬೋದು. ಇವೆಲ್ಲ ನೋಡಿ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇರ್ತಕ್ಕಂಥವು ಅಲ್ವಾ? ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಇದು G4. ನಾನ್ ನಿಮ್ಗ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೆಕ್ಯೂರಿಟಿ ಕೌನ್ಸಿಲ್ ನಿಮ್ಗೆ ಗೊತ್ತಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ಯುನೈಟೆಡ್ ನೇಷನ್ 6 ಪ್ರಿನ್ಸಿಪಲ್ ಆರ್ಗನ್, ಪ್ರಮುಖ
ಒಂದು ಅದರ ವಿಭಾಗದಲ್ಲಿ 6 ಒಂದು ಆರ್ಗನ್ಗಳಲ್ಲಿ ಇದು ಕೂಡ ಒಂದು. 1945 UN ಚಾರ್ಟರ್ ಮುಖಾಂತರ ಸ್ಥಾಪನೆ ಮಾಡ್ತೀವಿ. ಇದ್ರಲ್ಲಿ 5 ಜನ, ಇದು ಬೇಸಿಕ್ ಗೊತ್ತಿರ್ಬೇಕು, 5 ಜನ ಪರ್ಮನೆಂಟ್ ಮೆಂಬರ್ ಇರ್ತಾರೆ, 15 ಜನ ಟೋಟಲ್ ಇರ್ತಾರೆ, 10 ಜನ ನಾನ್ ಪರ್ಮನೆಂಟ್ ಮೆಂಬರ್ 2 years ಒಂದ್ಸಲ ಆರ್ಸ್ ಬರ್ತಾರೆ. ಇದು ಗೊತ್ತಿರ್ಬೇಕು. ಈ 10 ಜನ ಆರ್ಸ್ ಏನ್ ಬರ್ತಾರಲ್ಲ, ಈ 5 ಜನ ಪರ್ಮನೆಂಟ್ ಮೆಂಬರ್ ಯಾರು? ಫ್ರಾನ್ಸ್, ಚೈನಾ, UK, USA, ರಷ್ಯಾ. ಈ 10 ಜನ ನಾನ್ ಪರ್ಮನೆಂಟ್ ಮೆಂಬರ್ಸ್ 5 ಆಫ್ರಿಕಾದಿಂದ ಮತ್ತೆ ಏಷ್ಯನ್ ಇಂದ ಬರ್ತಾರೆ, 1 ಈಸ್ಟರ್ನ್ ಯುರೋಪ್ ಇಂದ ಬರ್ತಾರೆ, 2 ಲ್ಯಾಟಿನ್ ಅಮೆರಿಕಾ ಕೆರೆಬಿಯನ್ ಸ್ಟೇಟ್ ಅಂತ ಕರಿತೀವಿ, ಮೆಕ್ಸಿಕೋ, ಲ್ಯಾಟಿನ್ ಅಮೆರಿಕಾ ಗೊತ್ತಲ್ಲ, ಮೆಕ್ಸಿಕೋ ಆಗಿರ್ಬೋದು, ಅಕ್ಕಪಕ್ಕದ ಕೆರೆಬಿಯನ್ ದ್ವೀಪಗಳ ಒಂದು ಸ್ಟೇಟ್ ಇಂದ, ಇನ್ನಿಬ್ರು ವೆಸ್ಟರ್ನ್ ಯುರೋಪ್ ಮತ್ತೆ ಅದರ್ ಸ್ಟೇಟ್ಸ್ ಇಂದ ಬರ್ತಕ್ಕಂಥದ್ದು. ಒಟ್ಟು 10 ಜನ ನಾನ್ ಪರ್ಮನೆಂಟ್ ಮೆಂಬರ್ ಬರ್ತಾರೆ. ಈ 10 ಜನ ನಾನ್ ಪರ್ಮನೆಂಟ್ ಮೆಂಬರ್ 2 years ಗೋಸ್ಕರ ಆಗೋದು. ಒಂದ್ಸಲ ರಿಟೈರ್ಡ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇಯರ್ಗೆ ಅವ್ರನ್ನ ತಗೊಳಲ್ಲ, ಅದು ಗೊತ್ತಿರ್ಬೇಕು ಅಲ್ವಾ. ಈಗ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. ಇಂಡಿಯಾ ಇತ್ತೀಚೆಗೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿತ್ತು. ಯಾವಾಗ ಸರ್? 2019-20 ಅಲ್ವಾ? ಯಾವಾಗ? 19-20-21 ಆಗಿತ್ತಲ್ವಾ? 2 ವರ್ಷಕ್ಕೋಸ್ಕರ ನಾನ್ ಪರ್ಮನೆಂಟ್ ಮೆಂಬರ್ ನ ಸೀಟ್ ತಗೊಂಡಿತ್ತು. ಅದು ಇಂಡಿಯಾದಲ್ಲ, ಅಫ್ಘಾನಿಸ್ತಾನಕ್ಕಿರ್ತಕ್ಕಂಥದ್ದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅಫ್ಘಾನಿಸ್ತಾನದ ಬದಲು ಇಂಡಿಯಾ ಅಲ್ಲಿ ಕೂತಿತ್ತು. ನಮ್ದು ಬಂದಾಗ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ. ಓಕೆ, ಯಾವಾಗ ಏನೋ ಕಮೆಂಟ್ ಮಾಡಿದ್ದು, ಇದು ನಿಮ್ಗೆ ಹೋಮ್ವರ್ಕ್. ಯಾವಾಗ ಆಗಿತ್ತು ಇಂಡಿಯಾ, ಯಾವಾಗ ನಾನ್ ಪರ್ಮನೆಂಟ್ ಮೆಂಬರ್ ಆಗಿತ್ತು? ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಾಗಾಗಿ ನಿಮ್ಗೆ ಹೋಮ್ವರ್ಕ್ ಅಂತಾನೆ ಕೊಡ್ತಾ ಇದೆ. ಓಕೆ, ಈಗ ಬೇಕಾದ್ರೆ ಈ ಸ್ಟಾಟಿಕ್ ನೋಡಿ, ಇದು ಕರೆಂಟ್ ಅಫೇರ್ಸ್ ಆಯ್ತು ಸ್ನೇಹಿತರೆ. ಹೆಂಗ್ ಕ್ವಶನ್ಸ್ ಬರುತ್ತೆ? ನಾವು 360 ಡಿಗ್ರಿ ನೋಡ್ಬೇಕು. ಒಂದು ಕರೆಂಟ್ ಅಫೇರ್, ಇನ್ನೊಂದು ಇದು ಸ್ಟಾಟಿಕ್ ಬಗ್ಗೆ ಹೇಳಿದೆ. ಈಗ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ, ನಿಮ್ಗೆ ಆನ್ಸರ್ ಮಾಡಿ. ವಿಶ್ವಸಂಸ್ಥಾ ಭದ್ರತಾ ಮಂಡಳಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ನಿರ್ವಹಣೆಗಾಗಿ UNSC ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ. ಹೌದಲ್ವಾ ಸರ್? ಸೆಕ್ಯೂರಿಟಿ ಕೌನ್ಸಿಲ್ ಶಾಂತಿ ಭದ್ರತೆಗೋಸ್ಕರ ಇರೋದು, ಹೌದಲ್ವಾ? ಹೌದು. UN 5 ಕಾಯಂ ಸದಸ್ಯರಿದ್ದಾರೆ, ಹೌದು. 5 ಶಾಶ್ವತ. ನಾನ್ ಪರ್ಮನೆಂಟ್ ಮೆಂಬರ್ 5? ಇಲ್ಲ ಸರ್, ಒಟ್ಟು 15 ಇರೋದು, 10 ಅಲ್ಲ, 10 ಶಾಶ್ವತ ಮೆಂಬರ್ ಇರೋದು. ಅಂದ್ರೆ ಶಾಶ್ವತವಲ್ಲ, ನಾನ್ ಪರ್ಮನೆಂಟ್ ಮೆಂಬರ್. ಸೊ ದಿಸ್ ಇಸ್ ರಾಂಗ್. 5 ವರ್ಷದ ಅವಧಿಗೆ ಸಾಮಾನ್ಯ ಸಭೆಯ ಚುನಾಯಿತರಾದ ಶಾಶ್ವತವಲ್ಲದ ಸದಸ್ಯರಿರ್ತಾರೆ. ನಾನ್ ಪರ್ಮನೆಂಟ್ ಮೆಂಬರ್ಸ್ 2 years ಗೋಸ್ಕರ ಆಯ್ಕೆ ಆಗೋದು. ದಿಸ್ ಇಸ್ ರಾಂಗ್. ನಿವೃತ್ತಿಯಾಗುವ ಕಾಯಂ ಅಲ್ಲದ ಸದಸ್ಯರು ತಕ್ಷಣ ಮರುಚುನಾವಣೆ ಅರ್ಹರಾಗುವುದಿಲ್ಲ. ಈಗ ತರ ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಇಮಿಡಿಯೇಟ್ ಗೆ ಅವರು ವಾಪಸ್ ಪುನಃ 2 ವರ್ಷ ತಗೊಂಡ್ಮೇಲೆ ಪುನಃ 2 ವರ್ಷ ತಗೊಳ್ಳೋದು ಕಾನ್ಸಿಕ್ಯೂಟಿವ್ ಅಲ್ಲಿ ಇರಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್. ಸೊ 1 and 4 ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಆಪ್ಷನ್ ಡಿ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಹಿಂಗೆ ಬೇಸಿಕ್ ಕ್ವಶನ್ಸ್ ಗಳು ಕೂಡ ನಿಮ್ಗೆ ಸ್ಟಾಟಿಕ್ ಕ್ವಶನ್ಸ್ ಗಳು ಬರಬಹುದು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಹೇಳ್ತೀರಾ? ನ್ಯೂಯಾರ್ಕ್ ನಗರದಲ್ಲಿದೆ. ಓಕೆ, ಈಗ G4 ಯಾಕೆ ಸುದ್ದಿಯಲ್ಲಿತ್ತು? ಇವ್ರು ತುಂಬಾ ವರ್ಷದಿಂದನೇ ಮಾಡಿದ್ದಾರೆ. ಯಾಕೆ ಸುದ್ದಿಯಲ್ಲಿತ್ತು? ಇತ್ತೀಚೆಗೆ UNGA, ನಮ್ಮ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಾಗುತ್ತೆ, ಸಾಮಾನ್ಯ ಸಭೆ, ಅಲ್ಲಿ ಪ್ಯಾಕ್ಟ್ ಫಾರ್ ದ ಫ್ಯೂಚರ್ ಅನ್ನೋದನ್ನ ಅಂಗೀಕಾರ ಮಾಡ್ತಾರೆ. ಭವಿಷ್ಯಕ್ಕಾಗಿ ಒಪ್ಪಂದ ಅಂದ್ರೆ ಏನರ್ಥ ಅಂದ್ರೆ, ಭವಿಷ್ಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ನ ವಿಸ್ತರಣೆ ಮಾಡಲು ಅದು ಒಪ್ಪಿಗೆ ಕೊಡ್ತಾ ಇದ್ದಾರೆ. ಭವಿಷ್ಯ ಅದ್ ಯಾವಾಗ ಅಂತ ಗೊತ್ತಿಲ್ಲ. 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಅಥವಾ ಮುಂದಿನ ವರ್ಷ ಅದ್ ಗೊತ್ತಿಲ್ಲ. ಭವಿಷ್ಯದಲ್ಲಿ ಮಾಡ್ಬೇಕು ಅಂತ ಜನರಲ್ ಅಸೆಂಬ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ಯಾಕ್ಟ್ ಫಾರ್ ದ ಫ್ಯೂಚರ್ ಅಂತ ಅಂಗೀಕರಿಸಿದೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಸರ್. ಈಗ ಇನ್ನೊಂದು ತಗೋತೇನೆ. G4 ಗೂ ಕ್ವಾಡ್ಗೂ ಏನ್ ಡಿಫ್ರೆನ್ಸ್ ಗೊತ್ತಿರಬೇಕು. ಈಗ ಕ್ವಾಡ್ ಬಗ್ಗೆ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರಿತೀವಿ. ಕ್ವಾಡ್ ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ. ಓಕೆ, ಕ್ವಾಡ್ ಡೈಲಾಗ್. ಇದಕ್ಕೆ ಸಂಬಂಧಪಟ್ಟಂತೆ 3 ಆಪ್ಷನ್ಸ್ ಇದೆ, ನೋಡಿ ಸ್ನೇಹಿತರೆ. ಇದು ಭಾರತ, ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಆಸ್ಟ್ರೇಲಿಯಾಗಳನ್ನು ಒಳಗೊಂಡಿದೆ. ಇದು ಪೆಸಿಫಿಕ್ ಪ್ರದೇಶದಲ್ಲಿ ರಷ್ಯಾದ ಪ್ರಭಾವದ ವಿಸ್ತರಣೆ ಒಳಗೊಂಡಿರುವ ಗುರಿಯನ್ನು ಹೊಂದಿದೆ. ಭಾರತವು 2025ರಲ್ಲಿ ಮುಂದಿನ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸುತ್ತದೆ. ಯಾವ ಆಪ್ಷನ್ ಸರಿ? ಕಮೆಂಟ್ ಮಾಡಿ. ಯಾವ್ದು ಸರಿ ಇದೆ? ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಭಾರತ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಅಂಡ್ ಆಸ್ಟ್ರೇಲಿಯಾ. ಹೌದು, ಈ 4ನ್ನ ಕ್ವಾಡ್ ಅಂತ ಕರಿತೀವಿ. ಓಕೆ, ಇದರ ಪರ್ಪಸ್ ಏನು? ರಷ್ಯಾದ ಪ್ರಭಾವ ವಿಸ್ತರಣೆ ಮಾಡಕ್ ಪರ್ಪಸ್. ಇದು ರಷ್ಯಾನೇ ಇಲ್ಲ ನೋಡಿ. ಸಿಂಪಲ್ ಕ್ವಶನ್ ಇದು. ಸೆಕೆಂಡ್ ಒನ್ ನೋಡಿದ ತಕ್ಷಣ ತಪ್ಪು ಅಂತ ಹೇಳ್ಬೋದು. ಭಾರತದಲ್ಲಿ 2020ರ ಮುಂದಿನ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆ ನಡೀತಾ ಇಲ್ಲ. ವಿದೇಶಾಂಗ ಮಂತ್ರಿಗಳ ಸಭೆ ಈ ವರ್ಷ US ನಡೀತದೆ. ಮುಂದಿನ ವರ್ಷ ಅಂದ್ರೆ ಇದು ಕಂಟಿನ್ಯೂಷನ್ ಆಗಿ US ನಡೆಯುತ್ತೆ. 2025ರಲ್ಲಿ ಭಾರತದಲ್ಲಿ ಕ್ವಾಡ್ ಸಭೆ ನಡೆಯುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ 1 ಮಾತ್ರ ಕರೆಕ್ಟ್. ಏನಕ್ಕೆ ಸುದ್ದಿಯಲ್ಲಿತ್ತು? ಈಗ ಕ್ವಾಡ್ ಸಮಿಟ್ ನಡೀತಾ ಇದೆ ಸ್ನೇಹಿತರೆ. ನಡೆದಿದೆ 2021 ಸೆಪ್ಟೆಂಬರ್ ಅಲ್ಲಿ, 24-21 ಸೆಪ್ಟೆಂಬರ್ ನಲ್ಲಿ. ಇದು 6ನೇ ಕ್ವಾಡ್ ನಾಯಕರ ಶೃಂಗಸಭೆ, 6th ಸಮ್ಮಿಟ್ ಆಫ್ ಕ್ವಾಡ್ ಇದು.
ಓಕೆ, ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು ಅದರಲ್ಲಿ. ಅಮೆರಿಕಾದಲ್ಲಿ ನಡೀತಾ ಇದೆ, US ನಡೀತಾ ಇದೆ. ಓಕೆ, ವಾಟ್ ಇಸ್ ಕ್ವಾಡ್ ನ ಪ್ರಮುಖ ಉದ್ದೇಶ? ದೇಶಗಳ ಭದ್ರತೆ, ಅಂದ್ರೆ ಎಸ್ಪೆಷಲಿ ಕ್ವಾಡ್ ದೇಶಗಳಾಗಿರ್ಬೋದು ಅಥವಾ ನಮ್ಮ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಒಂದು ಫ್ರೀ, ಓಪನ್, ಇನ್ಕ್ಲೂಸಿವ್, ಮುಕ್ತ ಅಂತರ್ಗತ ಅಭಿವೃದ್ಧಿಗೋಸ್ಕರ, ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ತಾಂತ್ರಿಕ ಪ್ರಗತಿ, ಇವುಗಳ ವಿಷಯದ ಮೇಲೆ ಕೇಂದ್ರೀಕರಿಸಿ ಮಾಡಿರತಕ್ಕಂತ ಒಂದು ಇದು. ಆಪ್ಷನ್ 2 ತಪ್ಪು ನಾನು ಹೇಳಿದೆ. ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಪ್ರಭಾವವನ್ನು ಸರಿದೂಗಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ತತ್ವಗಳನ್ನು ಉತ್ತೇಜಿಸಲು. ಅಂದ್ರೆ ಫ್ರೀಡಮ್ ಇರಬೇಕು, ಅಭಿವೃದ್ಧಿ ಆಗ್ಬೇಕು. ಏನು ಚೈನಾ ತನ್ನ ಪ್ರಭಾವವನ್ನು ಬೀರಬೇಕು ಅಂತ ರೋಡ್ ಅಂಡ್ ಬೆಲ್ಟ್ ಇನಿಷಿಯೇಟಿವ್ ಆಗಿರ್ಬೋದು, ಬೇರೆ ಬೇರೆ ಇನಿಷಿಯೇಟಿವ್ ಆಗಿರ್ಬೋದು. ಸೊ ಹಾಗಾಗಿ ಆಪ್ಷನ್ 2 ಇಸ್ ರಾಂಗ್ ಇಲ್ಲಿ. ಓಕೆ, ಆಪ್ಷನ್ 3 ಕೂಡ ರಾಂಗ್. ಯಾಕೆ ರಾಂಗು? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಈ ವರ್ಷ US ನಡೀತಾ ಇದೆ. ಕ್ವಾಡ್ ನ ಫಾರಿನ್ ಮಿನಿಸ್ಟರ್ ಮೀಟಿಂಗ್ ಕೂಡ US ನಡೆಯುತ್ತೆ ನೆಕ್ಸ್ಟ್ ಇಯರ್. ಆದ್ರೆ ಕ್ವಾಡ್ ಸಮ್ಮಿಟ್ ಬೈ ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನೆಕ್ಸ್ಟ್ ಇಯರ್ 2025 ಭಾರತದಲ್ಲಿ ನಡೆಯುತ್ತೆ. ಇದು ಎಷ್ಟನೇದು ಸರ್? 7ನೇ ಒಂದು ಸಮ್ಮಿಟ್, 7ನೇ ಸಮ್ಮೇಳನ ಅನ್ಬೋದು. ಸಮ್ಮಿಟ್ ಎಲ್ಲಿ? ಭಾರತದಲ್ಲಿ ನಡೆಯುತ್ತೆ. ಅದು ಗೊತ್ತಿರ್ಬೇಕು. ಈಗ ನಡೆದ್ರೆ 6ನೇ. ಓಕೆ, ಸೊ ಗೊತ್ತಿರ್ಲಿ ಕ್ವಾಡ್ ಅಂದ್ರೆ ಏನು, ಡಿಫ್ರೆನ್ಸ್ ಗೊತ್ತಿರ್ಲಿ. ಇನ್ನು ಇಂಡಿಯಾ ಕ್ವಾಡ್ ನಲ್ಲಿ ಭಾರತದ ಪಾತ್ರ ಏನು? ನಿಮ್ಗೆ ಆಲ್ರೆಡಿ ಹೇಳಿದೆ. ಏನು ಸರ್ ಇಲ್ಲಿ? ಭಾರತ ಆರ್ಥಿಕ ಅಭಿವೃದ್ಧಿ, ಭದ್ರತೆ, ತಾಂತ್ರಿಕ ಪ್ರಗತಿ ಮೇಲೆ ಕೇಂದ್ರೀಕರಿಸಿ ಪ್ರಜಾಪ್ರಭುತ್ವ ಮೌಲ್ಯ ತತ್ವಗಳನ್ನ ಇಂಡೋ ಪೆಸಿಫಿಕ್ ರೀಜನ್ ಗಳಲ್ಲಿ, ಇಂಡೋ ಪೆಸಿಫಿಕ್ ಅಂತ ಗೊತ್ತಲ್ಲ, ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್. ಓಕೆ, ಸೊ ಗೊತ್ತಿರ್ಲಿ ಇಲ್ಲಿ. ಹಾಗಾದ್ರೆ ಅದರ ಪಾತ್ರ ಏನು ಅಂತ. ಎಸ್, ಆಲ್ರೆಡಿ ಹೇಳ್ದಂಗೆ ಭಾರತ ಲಸಿಕೆಗಳನ್ನ ಕೋವಿಡ್ ಅಲ್ಲಿ ಎಷ್ಟು ಹೆಲ್ಪ್ ಮಾಡ್ತು ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಅಲ್ವಾ? ಹಾಗೆ ನಮ್ಮ ಒಂದು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಡದ ಕ್ಯಾನ್ಸರ್ ಸಂಬಂಧ ವ್ಯಾಕ್ಸಿನ್ಸ್ ಗಳನ್ನ ಮಾಡ್ತಾ ಇದೆ. ಅದನ್ನ ಕೂಡ ಹೊಸ ಚಿಕಿತ್ಸಾ ಪ್ರೋಟೋಕಾಲ್ ಅನ್ನು ಅಭಿವೃದ್ಧಿ ಪಡಿಸಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು. ಓಕೆ, ಅದನ್ನ ಹಂಚಿಕೊಳ್ಳಲು ಸಿದ್ಧರಿದ್ದೀವಿ ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು. ನಮ್ಮ ಭಾರತದ ದೃಷ್ಟಿ ಹೆಂಗೆ ಅಂದ್ರೆ ಒನ್ ಅರ್ತ್ ಒನ್ ಹೆಲ್ತ್ ಅಂತ. ಒಂದು ಭೂಮಿ, ಒನ್ ಅರ್ತ್, ಒಂದು ಭೂಮಿ ಒಂದು ಆರೋಗ್ಯ, ಒನ್ ಹೆಲ್ತ್ ಅನ್ನೋ ಅಡಿಯಲ್ಲಿ ನಾವು ಎಲ್ಲಾ ರೀತಿಯಾದ ಇನಿಷಿಯೇಟಿವ್ ಗಳನ್ನು, ಎಸ್ಪೆಷಲಿ ಕ್ಯಾನ್ಸರ್ ಪರೀಕ್ಷೆ, ತಪಾಸಣೆ, ರೋಗ ನಿಯಂತ್ರಣಕ್ಕೆ ಅನುದಾನಗಳನ್ನು ಕೂಡ ಕೊಡ್ತೀವಿ. ನಾವು ಈ ಕ್ವಾಡ್ ನ ಅಡಿಯಲ್ಲಿ ನಾವು ಈ ಕ್ವಾಡ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಲಸಿಕೆಗಳನ್ನ ಕೊಡ್ತಾ ಇದೀವಿ ಅನ್ನೋದು ಕೂಡ ಹೇಳ್ತಾರೆ. ಸಾಗರ್ ಅಂತಕ್ಕಂಥದ್ದು ಭಾರತದ ಒಂದು ವಿಷನ್ ಇದೆ, ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಹೇಳಿ. ಎಲ್ಲಿ ಸರ್? ಮ್ಯಾರಿಟೈಮ್ ಸೆಕ್ಯೂರಿಟಿ ಆಗಿರ್ಬೋದು, ಅಂದ್ರೆ ಸಮುದ್ರದ ನಮ್ಮ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರದಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಬಗ್ಗೆ ಆಗಿರ್ಬೋದು, ಡಿಸಾಸ್ಟರ್ ಬಗ್ಗೆ ರಿಸಿಲೆನ್ಸ್ ಬಗ್ಗೆ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ಸ್ ಲಾಗ್ ಬಗ್ಗೆ ನಮ್ಮ ಒಂದು ಏನು ರಕ್ಷಣೆ ಬಗ್ಗೆ ಮಾತಾಡೋದಾಗಿರ್ಬೋದು. ಇದೆಲ್ಲ ಕೂಡ ಇದರಲ್ಲಿ. ಅಂದ್ರೆ ಭಾರತದ ಒಂದು ಉದ್ದೇಶ ಏನು ಅಂದ್ರೆ ರಾಷ್ಟ್ರಗೋಸ್ಕರ ಅಲ್ಲ, ಇದು ರಾಷ್ಟ್ರಗಳಿಗೆ ಮಾತ್ರವಲ್ಲ, ಅದು ಜನರಿಗೆ ಅಂತಕ್ಕಂಥ ಮಾನವಕ್ಕೆ ಹ್ಯೂಮನ್ ಸೆಂಟ್ರಿಕ್ ವಿಧಾನವನ್ನ ಅನುಸರಿಸ್ತಾ ಇದೀವಿ. ಇದು ನಮ್ಮ ಪ್ರಧಾನಮಂತ್ರಿಗಳು ಈ ಕ್ವಾಡ್ ಇದ್ರಲ್ಲಿ ಕೂಡ ಹೇಳ್ತಾರೆ. ಸೊ ಕೇಳಬಹುದು ಇನ್ನೂ ಕೂಡ ಎಕ್ಸಾಮ್ ಅಲ್ಲಿ. ಓಕೆ, KS ಮೇನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇವೆಲ್ಲ ನೀವು ಮೇನ್ಸ್ ಅಲ್ಲಿ ಬರೀಬಹುದು ಸ್ನೇಹಿತರೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಅರ್ಥ ಆಗ್ತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಗ್ಗೆ. CBI ಅಂತೂ ತುಂಬಾ ನ್ಯೂಸ್ ಅಲ್ಲಿ ಇದೆ, ಎಸ್ಪೆಷಲಿ ಕರ್ನಾಟಕದಲ್ಲಿ. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿಗಳ ಫೋಟೋ ಹಾಕಿದೀವಿ ಇಲ್ಲಿ. ಇದು ಶಾಸನಬದ್ಧ ಸಂಸ್ಥೆ ಆಗಿದೆ. ಇದು ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆ 1946ರಿಂದ ತನ್ನ ಅಧಿಕಾರವನ್ನು ಪಡೆದುಕೊಂಡಿದೆ. ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ CBI ಕಾರ್ಯನಿರ್ವಹಿಸುತ್ತದೆ. ಯಾವ ಆಪ್ಷನ್ಸ್ ಕರೆಕ್ಟ್? ಹೌದು ಸರ್, ಇದೊಂದು ಶಾಸನ, ಒಂದು ಕಾಯ್ದೆ ಮುಖಾಂತರ ತಂದಿರೋದಲ್ವಾ? ಹೌದು ಅಲ್ವಾ? ಯಾವ ಕಾಯ್ದೆ? ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಅಲ್ಲಿ ತಂದಿರೋದು. ಎಸ್, ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಇದನ್ನ. CBI ಆಕ್ಟ್ ಅಂತಾನೆ ಇಲ್ಲ, ಡೆಲ್ಲಿ ಪೊಲೀಸ್ ಸ್ಥಾಪನೆ ಕಾಯ್ದೆ ಅಂತಾನೆ, ಅದರ ಅಡಿಯಲ್ಲಿ CBI ಎಸ್ಟಾಬ್ಲಿಷ್ ಮಾಡಿದೀವಿ. 2 ಆಪ್ಷನ್ ಕರೆಕ್ಟ್. ಅಂಡ್ ದಿಸ್ ಇಸ್ ರಾಂಗ್, ಆಪ್ಷನ್ 3 ಇಸ್ ರಾಂಗ್. ಹೌದಾ? ಎಸ್, ಸ್ಟಾರ್ಟಿಂಗ್ ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇತ್ತು, ಸ್ಟಾರ್ಟಿಂಗ್ ಎಸ್ಟಾಬ್ಲಿಷ್ ಮಾಡಿದಾಗ. ಈಗ ಇಲ್ಲ. ಸೊ 1 and 2 ಮಾತ್ರ ರೈಟ್. ಹಾಗಾದ್ರೆ ಇವಾಗ ಯಾವ್ದ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ? ಅದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಫೇರ್ಸ್ ಅಂತ ಬರುತ್ತೆ. ಸಿಬ್ಬಂದಿ ಸಚಿವಾಲಯಕ್ಕೆ ವರ್ಗಾಯಿಸಲಾಯಿತು ಇದನ್ನ. ಅರ್ಥ ಆಯ್ತಿದೆಯಲ್ಲ? CBI ನಾಟ್ ಎ ಸ್ಟ್ಯಾಚ್ಯುಟರಿ ಬಾಡಿ, ಓಕೆ, ಬಟ್ ಇಟ್ ಡಿರೈವ್ಸ್ ಇಟ್ಸ್ ಪವರ್ ಫ್ರಮ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ವಾ? ಶಾಸನಾತ್ಮಕ ಸಂಸ್ಥೆ ಅಂದ್ರೆ ಸ್ಟ್ಯಾಟ್ಯುಟರಿ ಅಂದ್ರೆ ಈ CBI ಆಕ್ಟ್ ಅಂತಾನೆ ಇಲ್ಲೇನಿಲ್ಲ, ಬಟ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದೊಂದು ಶಾಸನ ಅಲ್ವಾ? ಇದರ ಅಡಿಯಲ್ಲಿ ತಂದಿದೀವಲ್ಲ, ಹಾಗಾಗಿ ಇದನ್ನ ನಾವು ಶಾಸನಾತ್ಮಕ ಸಂಸ್ಥೆ ಅಂತ ಅನ್ಕೋಬೇಕು. ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ CBI ಬಗ್ಗೆ ಏನಕ್ಕೆ ಸುದ್ದಿಯಲ್ಲಿತ್ತು? ಒಂದು, CBI ಮೂಡಾ ಕೇಸಲ್ಲಿ ತನ್ನ ಒಂದು
ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಿತ್ತು, ಮತ್ತೆ ಹೈಕೋರ್ಟ್ಗೂ ಇದ್ರ ಬಗ್ಗೆ ಕೊಡಬೇಕು ಅಂತ ಅಪ್ಲಿಕೇಶನ್ಸ್ ಎಲ್ಲ ಬಂದಿದ್ವು, ಹಾಗಾಗಿ ಸುದ್ದಿಲಿತ್ತು. ಹಾಗಾಗಿ ಏನ್ ಮಾಡಿದ್ರು ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಸಿಬಿಐಗೆ ಜನರಲ್ ಕನ್ಸೆಂಟ್ ನ ತೆಗ್ದಾಕಿದ್ವಿ, ಜನರಲ್ ಕನ್ಸೆಂಟ್ ಅಂತ ಕರಿತೀವಿ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್. ಓಕೆ, ಇನ್ನು ಸಿಬಿಐ ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ದು, ಯಾರ ಒಂದು ಶಿಫಾರಸಿನ ಮೇಲೆ ಹೇಳ್ತೀರಾ? ಯಾರ ಫಟಾಫಟ್ ಅಂತ ಹೇಳಿ ನೋಡೋಣ. ಸಂತಾನಂ ಕಮಿಟಿ, ಪ್ರಿವೆನ್ಷನ್ ಆಫ್ ಕರಪ್ಷನ್, ಪ್ರಿವೆನ್ಷನ್ ಆಫ್ ಭ್ರಷ್ಟಾಚಾರ, ಅವರ ಒಂದೇನು ಕಮಿಟಿ ಶಿಫಾರಸ್ ಮಾಡ್ತಾ ಅದರ ಅಡಿಯಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಈಗ ಸರ್ಕಾರ ಜನರಲ್ ಕನ್ಸೆಂಟ್ ನ ಹಿಂಪಡೆದಿದೆ. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಕರ್ನಾಟಕ ಸರ್ಕಾರ ಕೇಳ್ತಾನೆ, ಇಂಥದ್ದೇ ಆಪ್ಷನಲ್ ಆಗ್ತಾನೆ KPSC ಅವನು. ಕರ್ನಾಟಕ ಸರ್ಕಾರ ಮೊದಲ ರಾಜ್ಯ ಸಿಬಿಐಗೆನು, ಪಂಜಾಬ್, ಪಶ್ಚಿಮ ಬಂಗಾಳ, ತಮಿಳುನಾಡು ಇವೆಲ್ಲ. ಆಕ್ಚುಲಿ ಮೊದಲ ರಾಜ್ಯ ಮಿಜೋರಾಂ ಜನರಲ್ ಕನ್ಸೆಂಟ್ ನ 2015ರಲ್ಲಿ ತೆಗೆದಿತ್ತು, ಆಮೇಲೆ ವಾಪಸ್ ಕೊಡ್ತಾರೆ. ಆತರ ಬೇರೆ ಬೇರೆ ರೀಸನ್ ಗಳಲ್ಲಿ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಏನಿದೆ ಜನರಲ್ ಕನ್ಸೆಂಟ್? ಎರಡು ಟೈಪ್ ಆಫ್ ಕನ್ಸೆಂಟ್ ಇರುತ್ತೆ ಸ್ನೇಹಿತರೆ. ಒಂದು ಕೇಸ್ ಸ್ಪೆಸಿಫಿಕ್ ಆರ್ ಜನರಲ್ ಕನ್ಸೆಂಟ್ ಅಂತ. ಜನರಲ್ ಕನ್ಸೆಂಟ್ ಅಂದ್ರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಕೇಸ್ ನ ತನ್ನಾಗ ತಾನೇ ಸಿಬಿಐ ತಗೋಬಹುದು. ಓಕೆ, ಎವ್ರಿ ಟೈಮ್ ಕೇಸ್ ಆ ಕೇಸ್ ಸಂಬಂಧ ಬರ್ಬೋದು, ಜನರಲ್ ಕನ್ಸೆಂಟ್. ಒಂದ್ಸಲ ಅಪ್ರೂವ್ ಕೊಟ್ಬಿಟ್ರೆ ಸಿಬಿಐ ಯಾವುದೇ ಕೇಸಲ್ಲಿ, ಈಗ ಹೆಂಗೆ ಸುಮೋಟೋ ಕೇಸ್ ಗಳನ್ನ ದಾಖಲೆ ಮಾಡ್ತೇವೆ ಬೇರೆ ಬೇರೆ ಸ್ಟೇಷನ್ ಗಳಲ್ಲಿ ಬೇರೆ ಬೇರೆಯವರು, ಆ ರೀತಿ ಇಲ್ಲಿ ಎವ್ರಿ ಟೈಮ್ ಕನೆಕ್ಷನ್ಸ್ ಇಂದ ಇದ್ರೆ, ಫ್ರೆಶ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಇಂಟರ್ ಕನೆಕ್ಟೆಡ್ ಕನೆಕ್ಷನ್ಸ್ ಆಗಿರ್ಬೋದು, ಎನಿ ಟೈಮ್ ಬರ್ಬೋದು. ಕೇಸ್ ಸ್ಪೆಸಿಫಿಕ್ ಅಂದ್ರೆ ಆ ಕೇಸ್ ಮಾತ್ರ ಬರುವಂತದ್ದು, ಅಂದ್ರೆ ಸರ್ಕಾರದ ಅಪ್ರೂವಲ್ ತಗೊಂಡ್ ಬರ್ಬೇಕಾಗತ್ತೆ. ಜನರಲ್ ಕನ್ಸಲ್ಟ್ ನ ವಿತ್ಡ್ರಾ ಮಾಡ್ಬಿಟ್ರೆ ಸರ್ಕಾರದ ಅಪ್ರೂವ್ ತಗೊಂಡ್ ಬರ್ಬೇಕಾಗತ್ತೆ. ಓಕೆ, ಹಾಗಾಗಿ ಇದು ಕೇಸ್ ಸ್ಪೆಸಿಫಿಕ್. ಹಂಗಾರೆ ಈಗ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಬರಕ್ಕಾಗಲ್ಲ. ಬಟ್ ಬರ್ಬೋದು. ಇನ್ನೊಂದು ರೂಟ್ ಇದೆ. ಯಾವ ರೂಟ್ ಅದು? ಅದಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಗಳ ಒಂದು ಒಪ್ಪಿಗೆ ಬೇಕಾಗುತ್ತೆ. ಆ ರಾಜ್ಯದಲ್ಲಾದ್ರೆ ಹೈಕೋರ್ಟ್ ಒಪ್ಪಿಗೆ, ಅಥವಾ ಸುಪ್ರೀಂ ಕೋರ್ಟ್ ಹೋಗಿದ್ರೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ತಗೊಂಡು ಆ ರಾಜ್ಯದಲ್ಲಿ ನೀವು ಸರ್ಕಾರದ ಅನುಮತಿ ಇಲ್ಲ ಅಂದ್ರೂ ಕೂಡ ಬರ್ಬೋದು. ಓಕೆ, ಇದು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇನ್ನು ಸಿಬಿಐ ಅಧಿಕಾರ ಬಗ್ಗೆ ನಾ ಹೇಳಿದೆ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ ಆಕ್ಟ್ ಮುಖಾಂತರ ಇದನ್ನ ಸ್ಥಾಪನೆ ಮಾಡಿದ್ವಿ. ಅದರ ಅಡಿಯಲ್ಲಿ ಇದನ್ನ ಏನು ಅಧಿಕಾರನ ವಹಿಸ್ಕೊಂಡು ಕೆಲಸ ಮಾಡುತ್ತೆ. ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದೇ ಆದ ರೀತಿ ತೊಂದರೆ ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ರಾಜ್ಯಗಳ ಒಪ್ಪಿಗೆ ಬೇಕಾಗತ್ತೆ. ಇನ್ನು DSPCP ಆಕ್ಟ್ ನ ಅಡಿ ಸೆಕ್ಷನ್ 6 ಅಲ್ಲಿ ಹೇಳುತ್ತೆ, ಈ ಒಂದು ರಾಜ್ಯ ಸರ್ಕಾರದ ಒಪ್ಪಿಗೆ ಪಡೆಯಲೇಬೇಕು ಆ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಅಂತ. ಜನರಲ್ ಕನ್ಸೆಂಟ್ ಕೊಟ್ಬಿಟ್ರೆ ಬೇಕಾಗಿಲ್ಲ, ತೆಗೆದು ಬಿಟ್ರೆ ಬೇಕಾಗುತ್ತೆ. ಇನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಸರ್ವೋಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ರಾಜ್ಯದ ಒಪ್ಪಿಗೆ ಇಲ್ಲದಂತಹ ಅಪರಾಧಗಳನ್ನು ಎಲ್ಲಿ ಬೇಕಾದ್ರೆ ತನಿಖೆ ಮಾಡೋಕೆ ಸಿಬಿಐಗೆ ಆದೇಶಿಸಬಹುದು. ಹಾಗಾಗಿ ಹೈಕೋರ್ಟ್ಗೆ ಅಪ್ಲಿಕೇಶನ್ ಆಗಿದ್ದು ಅದನ್ನ ತಿರಸ್ಕಾರ ಮಾಡ್ತೇವೆ ಹೈಕೋರ್ಟ್. ಅಲ್ವಾ? ನಮ್ ಪೊಲೀಸ್ ಲೋಕಾಯುಕ್ತ ಇರಬೇಕಾದ್ರೆ ಯಾಕೆ ಬೇಕು ಸಿಬಿಐ ಅನ್ನೋ ಒಂದು ರೀತಿ. ಎಸ್. ಇನ್ನು ಈ ಸಿಬಿಐ ಕಾನೂನು ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ, ನಮ್ಮ ಸೆಂಟ್ರಲ್ ಲಿಸ್ಟ್ ಯೂನಿಯನ್ ಪಟ್ಟಿಯಲ್ಲಿ ಬರುತ್ತೆ. 80ನೇ ಒಂದು ಲಿಸ್ಟ್ ನಂಬರ್ ಅಲ್ಲಿ ಸೆಂಟ್ರಲ್ ಯೂನಿಯನ್ ಪಟ್ಟಿಯಲ್ಲಿ ಇದು ಬರುತ್ತೆ. ಕೇಳಬಹುದು ಸಿಬಿಐ ಕಾನೂನು ಏನಿದೆ ಇದು ಯಾವ ಪಟ್ಟಿಯಲ್ಲಿ ಬರ್ಬೋದು. ಇವೆಲ್ಲ ನೋಡಿ, ಇವೆಲ್ಲ ನಿಮ್ಗೆ ತುಂಬಾ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಹಿಂಗೆ ಕೇಳೋದು ಸ್ನೇಹಿತರೆ. ಹಾಗಾಗಿ ನಾನು ಡೀಟೇಲ್ ಕೊಟ್ಟಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಸಿಬಿಐ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ಗೆ. ಇದನ್ನ ಲಾಸ್ಟ್ ಇಯರ್ ನಾವು ಆಲ್ರೆಡಿ ಕೊಟ್ಟಿದ್ವಲ್ಲ, ನಾವು ಈ 500 ಸೀರೀಸ್ ಅಲ್ಲಿ ಕೂಡ ಮಾಡಿದ್ವಿ ನೋಡಿ. ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ಒಂದೊಂದ್ಸಲ 2023 ಕೇಳ್ಬೋದು, 24 ಬೇಕಾದ್ರೆ ಕೇಳ್ಬೋದು. ಎರಡನ್ನೂ ಕೂಡ ತಿಳ್ಕೊಳ್ಳಿ. ಯಾಕಂದ್ರೆ ಹೇಳ್ತೀನಿ, ಫಸ್ಟ್ ಆಪ್ಷನ್ ನೋಡೋಣ. ಇದನ್ನು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ವಿಪೋ ಪ್ರಕಟಿಸಿದೆ, ಹೌದಲ್ವಾ ಸರ್? ಎಸ್. ಸೂಚ್ಯಂಕವು ವಿಶ್ವ ಆರ್ಥಿಕತೆಯ ನಾವೀನ್ಯತೆಯ ಸಾಮರ್ಥ್ಯಗಳು ಮತ್ತು ಫಲಿತಾಂಶಗಳನ್ನು ಶೇಖರಿಸುತ್ತದೆ. ಹೌದು. ಹೆಂಗೆ ಬೇರೆ ಬೇರೆ ಇನೋವೇಷನ್ ಪ್ರಪಂಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಆ ಡೆವಲಪ್ಮೆಂಟ್ ಇನೋವೇಷನ್ಸ್ ಹೆಂಗಾಗ್ತದೆ, ಅದ್ರ ಕೆಪಾಸಿಟಿ ಹೆಂಗಿದೆ, ಔಟ್ಕಮ್ ಹೆಂಗಿದೆ, ಅದ್ರ ಮೇಲೆ ಇದನ್ನ ಶ್ರೇಣಿಗಳನ್ನ ರ್ಯಾಂಕ್ ಗಳನ್ನ ಕೊಡುತ್ತೆ. ಎಸ್, ಕರೆಕ್ಟ್. 2024 ಜಾಗತಿಕ ಆವಿಷ್ಕಾರ ಸೂಚ್ಯಂಕದಲ್ಲಿ ಕಾಣಿಸಿಕೊಂಡಿರುವ 133 ಆರ್ಥಿಕತೆಗಳಲ್ಲಿ ಭಾರತ 31ನೇ ಸ್ಥಾನದಲ್ಲಿದೆ. ಹೌದು, ಈ ವರ್ಷ ಭಾರತ 39ನೇ ಸ್ಥಾನದಲ್ಲಿದೆ. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಇಲ್ಲಿ ಇನ್ನೊಂದು ಆಪ್ಷನ್ ಸೇರಿಸಬಹುದು, ಎಕ್ಸಾಮ್ ಅದನ್ನ ಕೇಳ್ತಾನೆ. ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಏನಿದೆ ಸ್ನೇಹಿತರೆ 2024, ಹೋದ ವರ್ಷ 2023 ಕಂಪೇರ್ ಮಾಡಿದ್ರೆ ನಾವು ಇಂಪ್ರೂವ್ ಆಗಿದೀವಾ ಅಥವಾ ಡಿಕ್ರೀಸ್ ಆಗಿದೀವ ರ್ಯಾಂಕ್ ಅಲ್ಲಿ ಅಂತ ಕೇಳಬಹುದು. ಇಂಪ್ರೂವ್ ಆಗಿದೀವಿ, 39ನೇ ರ್ಯಾಂಕ್. ಲಾಸ್ಟ್ ಎಷ್ಟು ಸರ್? 2023 40ನೇ ರ್ಯಾಂಕ್ ಇತ್ತು. ಈಗ 2023 39ನೇ ರ್ಯಾಂಕ್ ಇದೆ. ಅದನ್ನು ಕೂಡ ನೀವು ಎಕ್ಸಾಮ್ ಅಲ್ಲಿ ಕೇಳಬಹುದು. ಮತ್ತೆ ಇಂಡಿಕೇಟರ್ಸ್ ಪಿಲ್ಲರ್ಸ್ ಗಳನ್ನ ಕೇಳ್ತಾರೆ. ನಾವು ಸಣ್ಣ ಪಂಡ ಸೂಚಕಗಳನ್ನ ನೋಡಬಹುದು. 80 ಸೂಚಕಗಳನ್ನ ಇದರಲ್ಲಿ ಇರುತ್ತೆ. ಅದನ್ನ 2 ಡಿವೈಡ್ ಆಗಿ ಮಾಡ್ತಾರೆ. ಒಂದು ಸಬ್ ಇಂಡಿಸಿಸ್ ಅಂತ, ಒಂದು ಇನ್ನೋವೇಷನ್ ಇನ್ಪುಟ್ ಸಬ್ ಇಂಡೆಕ್ಸ್, ಇನ್ನೊಂದು ಇನ್ನೋವೇಷನ್ ಔಟ್ಪುಟ್ ಸಬ್ ಇಂಡೆಕ್ಸ್.
ಓಕೆ. ಇನ್ನೋವೇಷನ್ ಇನ್ಪುಟ್ ಸಬ್ ಇಂಡೆಕ್ಸ್, ದ ಇನ್ನೋವೇಷನ್ ಔಟ್ಪುಟ್ ಸಬ್ ಇಂಡೆಕ್ಸ್ ಅಂತ. ಇದರಲ್ಲಿ ಡಿವೈಡ್ ಮಾಡಿ ಇದನ್ನ ಸಣ್ಣ ಪುಟ್ಟದ್ದು 80 ಹೇಳ್ಬೋದು, ಬಟ್ ಪಿಲ್ಲರ್ಗಳು ಕೇಳ್ತಾರೆ, 7 ಪಿಲ್ಲರ್ಗಳನ್ನಂತ ನಾವು ನೋಡ್ತೀವಿ. ಅದರಲ್ಲಿ ಇನ್ಪುಟ್ ಔಟ್ಪುಟ್ ಅನ್ನೋದಲ್ಲ, ಇನ್ಪುಟ್ ಅಲ್ಲಿ ನಿಮ್ಗೆ 5 ಪಿಲ್ಲರ್ ಬರುತ್ತೆ. ಇನ್ಸ್ಟಿಟ್ಯೂಷನ್ಸ್, ಹ್ಯೂಮನ್ ಕ್ಯಾಪಿಟಲ್, ರಿಸರ್ಚ್, ಇನ್ಫ್ರಾಸ್ಟ್ರಕ್ಚರ್, ಮಾರ್ಕೆಟ್ ಸೊಫಿಸ್ಟಿಕೇಶನ್, ಬಿಸ್ನೆಸ್ ಸೊಫಿಸ್ಟಿಕೇಶನ್ ಅಂತ. ಇನ್ನು ಔಟ್ಪುಟ್ ಅಲ್ಲಿ ನಾಲೆಡ್ಜ್, ಟೆಕ್ನಾಲಜಿ ಔಟ್ಪುಟ್, ಕ್ರಿಯೇಟಿವ್ ಔಟ್ಪುಟ್ ಅಂತ ಬರುತ್ತೆ. ಸೊ ಈ ತರ 7 ಪಿಲ್ಲರ್ಗಳು ಬರ್ತದೆ. ಓಕೆ. ಸೊ 7 ಪಿಲ್ಲರ್ಗಳು ಬರ್ತವೆ ನಮ್ಮ ಒಂದು ಈ ಒಂದು ಪಿಲ್ಲರ್ಗಳಲ್ಲಿ. ನಾನು ಬೇಕಾದ್ರೆ ಕನ್ನಡದಲ್ಲಿ ಕೊಡ್ತೇನೆ. ಸಂಸ್ಥೆಗಳು ಅಂದ್ರೆ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಈ ಸಂಸ್ಥೆಗಳು ಏನೇನಿದೆ, ಮಾನವ ಬಂಡವಾಳ ಸಂಶೋಧನೆ, ಮೂಲಸೌಕರ್ಯ, ಮಾರುಕಟ್ಟೆ, ಅತ್ಯಾಧುನಿಕತೆ, ವ್ಯಾಪಾರ, ಇದ್ರ ಮೇಲೆಲ್ಲ ಡಿಪೆಂಡ್ ಮಾಡ್ಕೊಂಡು ನಾವು ನೋಡ್ತಕ್ಕಂಥದ್ದು. ಇನ್ನು ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಭಾರತದ ಇನ್ಪುಟ್ ಔಟ್ಪುಟ್ ಅಂತ ಏನ್ ಮಾಡ್ತೀವಿ, ಅದರ್ ರ್ಯಾಂಕ್ಸ್ ಕೂಡ ಕೊಡ್ತಾರೆ ಸಪರೇಟ್ ಆಗಿ. ಬಟ್ ಓವರ್ ಆಲ್ ನಮಗ್ ಬೇಕಾಗಿರುತ್ತೆ. ಓವರ್ ಆಲ್ ನೋಡಿದ್ರೆ 39 ರ್ಯಾಂಕ್, ಲಾಸ್ಟ್ ಇಯರ್ 40 ಇದ್ವಿ. ನಾವು ಇನ್ಕ್ರೀಸ್ ಆಗಿದೀವಿ ಅಂದ್ರೆ ಒಳ್ಳೆ ರ್ಯಾಂಕ್, 1 ರ್ಯಾಂಕ್ ಮುಂದೆ ಬಂದ್ಕೊಂಡಿದೀವಿ. ಸೊ ಇದ್ರ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ನೋಡ್ಕೊಳಿಸ್ತಾ ಇದ್ದೆ. ಫೈನ್, ಅದನ್ನ ಇಲ್ಲೂ ಕೊಟ್ಟಿದ್ದೀನಿ ನಾನು ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ ಸರ್. ಗ್ಲೋಬಲ್ ಇಂಡಿಯಾ ಎಐ ಸಮಿಟ್ ಗೆ ಸಂಬಂಧಪಟ್ಟಂತೆ ಇದು ಕಂಪೋಸಿಟ್ ಕೆಪಾಸಿಟಿ. ಗ್ಲೋಬಲ್ ಇಂಡಿಯಾ ಎಐ ಸಮಿಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ನಡೀತು. ಓಕೆ. ಕಂಪೋಸಿಟ್ ಕಂಪ್ಯೂಟ್ ಕೆಪಾಸಿಟಿ, ಫೌಂಡೇಶನಲ್ ಮಾಡೆಲ್, ಡೇಟಾ ಸೆಟ್, ಅಪ್ಲಿಕೇಶನ್ಸ್ ಡೆವಲಪ್ಮೆಂಟ್ ಸೇರಿದಂತೆ ಎಐ ಪರಿಸರ ವ್ಯವಸ್ಥೆಯ ಪ್ರಮುಖ ಸ್ತಂಭಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಭಾರತವು ಪ್ರಸ್ತುತ 2024 ಕೃತಕ ಬುದ್ಧಿಮತ್ತೆಯ ಜಾಗತಿಕ ಪಾಲುದಾರರ ಪ್ರಮುಖ ಅಧ್ಯಕ್ಷರಾಗಿದ್ದಾರೆ. ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸದಸ್ಯ ರಾಷ್ಟ್ರಗಳು ಮಾತ್ರ ಈವೆಂಟ್ ನಲ್ಲಿ ಭಾಗವಹಿಸಿದವು. ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ 1 ಕರೆಕ್ಟ್, ಹೌದು. ಆಪ್ಷನ್ 2 ಭಾರತದಲ್ಲಿ ನಡೆದಿರೋದು, ಹಾಗೆ ಭಾರತ ಅಧ್ಯಕ್ಷತೆ ವಹಿಸಿಕೊಂಡಿದೆ, ಎಸ್ ಕರೆಕ್ಟ್. ಆಪ್ಷನ್ 3 ರಾಂಗ್. ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸದಸ್ಯಗಳು ಮಾತ್ರ ಅಲ್ಲ, ಎಲ್ಲರೂ ಭಾಗವಹಿಸಿದ್ದಾರೆ. ಕೇವಲ 2 ಸರಿ, 1 and 2. ಯಾರ್ಯಾರು ಭಾಗವಹಿಸಿದ್ದ ಇದರಲ್ಲಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಉದ್ಯಮ ನಡೆಸ್ತಾ ಇರ್ತಕ್ಕಂಥವ್ರು, ಸ್ಟಾರ್ಟ್ಅಪ್ ಪರಿಣಿತರು, ಅದನ್ನ ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು, ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು, ರಾಜ್ಯ ಕೇಂದ್ರ ಸರ್ಕಾರ ಅಧಿಕಾರಿ, ಎಲ್ಲರೂ ಕೂಡ ಇದ್ರಲ್ಲಿ ಭಾಗವಹಿಸಿದ್ರು. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಟ್ಟಂತೆ ಅಭಿವೃದ್ಧಿ ಕೌಶಲ್ಯತೆಗಳು, ಅದನ್ನ ಹೆಂಗ್ ಮಾಡ್ಬೋದು, ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು, ಅದನ್ನ ಹೆಂಗೆ ನಾವು ಡೆವಲಪ್ ಮಾಡ್ಬೋದು, ಈ ತರ 7 ಪಿಲ್ಲರ್ಗಳ ಮೇಲೆ ಇದನ್ನ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದು ನವದೆಹಲಿ ನಡೆಯಿತು, 2 ದಿನಗಳ ಶೃಂಗಸಭೆ. ಹಾಗಾಗಿ ಭಾರತ ಅಧ್ಯಕ್ಷತೆ ವಹಿಸ್ಕೊಂಡು, ಅಂದ್ರೆ ಅದು ಎಲ್ಲೆಲ್ಲಿ ನಡೆಯುತ್ತೆ ಅವ್ರ ಅಧ್ಯಕ್ಷತೆ ವಹಿಸ್ಕೊತಾರೆ. ಆ 7 ಪಿಲ್ಲರ್ ಯಾವುದು ಅಂದ್ರೆ ಇಂಡಿಯಾ ಎಐ ಕಂಪ್ಯೂಟ್ ಕೆಪಾಸಿಟಿ ಇನ್ನೋವೇಷನ್ ಸೆಂಟರ್, ಇಂಡಿಯಾ ಎಐ ಡೇಟಾ ಸೆಟ್ಸ್ ಪ್ಲಾಟ್ಫಾರ್ಮ್, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಫ್ಯೂಚರ್ ಸ್ಕಿಲ್ಸ್, ಸ್ಟಾರ್ಟ್ಅಪ್ ಫೈನಾನ್ಸಿಂಗ್, ಸೇಫ್ ಅಂಡ್ ಟ್ರಸ್ಟೆಡ್ ಎಐ. ಈ ರೀತಿ 7 ಪಿಲ್ಲರ್ಗಳ ಮೇಲೆ ಇದು ಕಾನ್ಸಂಟ್ರೇಷನ್ ಇತ್ತು. ಇದ್ರ ಮೇಲೆ ಡಿಸ್ಕಷನ್ ನಡೀತಾ ಇರುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ನೋಡಿ, ನಾವು KS 1 year ಕರೆಂಟ್ ಅಫೇರ್ಸ್ ಏನೋ 500 ಪ್ರಶ್ನೆಗಳ ಸರಣಿ ಆಲ್ರೆಡಿ ಮಾಡಿದೀವಿ ಇದಕ್ಕಿಂತ ಮುಂಚೆ. ಅದೆಲ್ಲ ನಿಮ್ಗೆ PDF ಆಲ್ರೆಡಿ ತಗೊಂಡಿರೋರು ಪರ್ಚೇಸ್ ಮಾಡಿರ್ತೀರಾ. ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ. ಇವತ್ತಿನ ಒಂದು ವಿಡಿಯೋ ಮತ್ತೆ ಮುಂಬರ್ತಕ್ಕಂತ ಎಕ್ಸಾಮ್ ತನಕ ವಿಡಿಯೋಗಳು ಅದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ. ಓಕೆ, PDF ನ ಶೇರ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಮಾಡಿರೋದು ಇದೇ ರೀತಿ ಇರ್ತಕ್ಕಂತ ಒಂದಷ್ಟು ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ಗಳು KS ಕೇಳಬಹುದು. ಬೇಕಂದ್ರೆ ತಗೋಬಹುದು, ಅಥವಾ ನಮ್ಮ ವಿಡಿಯೋ ಸರಣಿಗಳನ್ನ ನೋಡಬಹುದು. ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಬೇಕಾದ್ರೆ 99+ ಟ್ಯಾಕ್ಸ್ ಆಗುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ. ಇಮೇಲ್ ಐಡಿಗೆ ನಿಮ್ಗೆ ಬರ್ತಕ್ಕಂಥದ್ದು ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಇಮೇಲ್ ಐಡಿಗೆ ಬಂದ ತಕ್ಷಣ ನಿಮ್ಗೆ ಈ ರೀತಿ ಪೇಮೆಂಟ್ ಸ್ಲಿಪ್ ಬರುತ್ತೆ, ಮತ್ತೆ ಈ ರೀತಿ ಇನ್ನೊಂದು ಆರ್ಡರ್ ಐಡಿ ಅಂತ ಬರುತ್ತೆ. ಅದ್ರ ಒಳಗೆ ಡೌನ್ಲೋಡ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಅಂಡ್ ನಾನು ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅಂಡ್ ಇವತ್ತಿನ ವಿಡಿಯೋದ PDF ಏನಿದೆ, ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಟ್ಟಿಗೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದು ಉಚಿತವಾಗಿ ಕೊಡ್ತೀವಿ ನಿಮ್ಗೆ. ಇದುವರೆಗೂ ಮಾಡಿರ್ತಕ್ಕಂಥದ್ದು ಬೇಕು ಅಂದ್ರೆ ತಗೋಬಹುದು, ಅಥವಾ ನಮ್ಮ ವಿಡಿಯೋಸ್ ಗಳನ್ನ ನೀವು ರಿವಿಷನ್ಸ್ ಗೆ ನೋಡಬಹುದು. ಸೊ ನಮ್ಮ ಟೆಲಿಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೂ ಒಂದಷ್ಟು ಪ್ರಶ್ನೆಗಳು ಲಾಸ್ಟ್ 2-3 ಮಂತ್ಸ್ ಅಲ್ಲಿ 3-4 ಮಂತ್ಸ್ ಅಲ್ಲಿ ಏನಾಗಿದೆ ಆ ಒಂದು ಕರೆಂಟ್ ಅಫೇರ್ಸ್ ನ ಈ ಒಂದು ವಿಡಿಯೋ ಸರಣಿಯಲ್ಲಿ ಮುಗಿಸ್ಕೊಡ್ತೀನಿ. ಬಿಫೋರ್ ಎಕ್ಸಾಮ್ ಆಗಕ್ಕಿಂತ ಮುಂಚೆ ತನಕ. ಓಕೆ, ನಮಸ್ಕಾರ, ಧನ್ಯವಾದ.